ಧೂಮವತಿ ದೇವಿಯ ಕತೆ. ಒಂದು ಕಾಲದಲ್ಲಿ ದೇವಿ ಪಾರ್ವತಿ ದೇವಿ ಅವರಿಗೆ ಬಹಳ ಹಸಿವು ಬಂತು. ಆ ಸಮಯದಲ್ಲಿ ಅವರ ಪತಿ ಶಿವ ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ಪಾರ್ವತಿ ದೇವಿ ಹಲವು ಬಾರಿ ಆಹಾರ ಕೇಳಿದರೂ ಶಿವನು ಗಮನ ಕೊಡಲಿಲ್ಲ. ಹಸಿವು ಹೆಚ್ಚಾದಾಗ ಪಾರ್ವತಿ ದೇವಿಯ ಕೋಪವೂ ಹೆಚ್ಚಿತು. ಕೊನೆಗೆ ಆಕೆಯ ದಿವ್ಯಶಕ್ತಿಯಿಂದಲೇ ಶಿವನನ್ನೇ ಒಳಗೆಳೆದು ನುಂಗಿಬಿಟ್ಟಳು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಅದಾದ ನಂತರ ಅವಳ ದೇಹದಿಂದ ದಟ್ಟವಾದ ಹೊಗೆ, ಧೂಮ ಹೊರಬಂದಿತು. ಆ ಹೊಗೆಯಿಂದ ಭಯಾನಕವಾದರೂ ಅತ್ಯಂತ ಶಕ್ತಿಶಾಲಿ ರೂಪ ಪ್ರತ್ಯಕ್ಷವಾಯಿತು. ಆ ರೂಪವೇ ಈ ಧೂಮವತಿ ದೇವಿಯೇ ಎಂದು ಪ್ರಸಿದ್ಧವಾಯಿತು. ಧೂಮವತಿ ದೇವಿ ವಿಧವೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಅವಳು ಲೋಕದ ದುಃಖ, ಶೂನ್ಯತೆ, ವೈರಾಗ್ಯ ಮತ್ತು ಜೀವನದ ಕಠಿಣ ಸತ್ಯಗಳನ್ನು ಪ್ರತಿನಿಧಿಸುತ್ತಾಳೆ. ಆಕೆ ಹೊರಗೆ ಭಯಾನಕವಾಗಿ ಕಾಣಿಸಿದರೂ ತನ್ನ ಭಕ್ತರನ್ನು ಕಷ್ಟಗಳಿಂದ ರಕ್ಷಿಸುವ ತಾಯಿ. ಧೂಮವತಿ ದೇವಿಯನ್ನು ವಿಶೇಷವಾಗಿ ಶತ್ರು ನಿವಾರಣೆ, ದುಷ್ಟಶಕ್ತಿ ನಿವಾರಣೆ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಪೂಜಿಸಲಾಗುತ್ತದೆ. ಈ ಕಥೆಯ ಸಂದೇಶ: ಜೀವನದಲ್ಲಿ ದುಃಖ ಮತ್ತು ಕಷ್ಟಗಳು ಜ್ಞಾನದ ದಾರಿಯನ್ನು ತೋರಿಸಬಹುದು. ಹೊರಗಿನ ರೂಪಕ್ಕಿಂತ ಒಳಗಿನ ಶಕ್ತಿ ಮುಖ್ಯ. ಜೈ ಧೂಮವತಿ ಮಾತೆ.